ದಾವಣಗೆರೆ ದಕ್ಷಿಣದಲ್ಲಿ ಉಪಚುನಾವಣೆ ನಡೀತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷೇತರ ಅಭ್ಯರ್ಥಿಯಾಗಿ ಟಿ ಜಬೀನಾ ತಾಜ್ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನೌನ್ಸ್ ಮಾಡುತ್ತೆ ಕಾಂಗ್ರೆಸ್ ಅಂತ ಕಾದುಕೊಳ್ತಿದ್ದಂತಹ ಅಲ್ಪಸಂಖ್ಯಾತರ ಮುಖಂಡರಿಗಾಗಲಿ ಮುಸ್ಲಿಂ ಸಮುದಾಯಕ್ಕಾಗಲಿ ಭಾರಿ ನಿರಾಸೆಯನ್ನ ಮೂಡಿಸ್ಬಿಡ್ತು ಕಾಂಗ್ರೆಸ್. ಆದರೆ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಚುನಾವಣೆ ಗೆಲ್ತೀವಿ ಎನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ರು ಇಲ್ಲಿ ಸಿಎಂ. ಆದರೆ ಇಲ್ಲಿ ಪಕ್ಷೇತರವಾಗಿ ಜಬೀನಾ ತಾಜ್ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ದಾವಣಗೆರೆಯಿಂದ ಲೋಕಸಭೆಗೂ ಕೂಡ ಸ್ಪರ್ಧಿಸಿದ್ರು ಇದೇ ಜಬೀನಾ ತಾಜ್. 5,000ಕ್ಕೂ ಅಧಿಕ ಮತಗಳನ್ನ ಪಡೆದುಕೊಂಡಿದ್ರು. ಜನಸೇವೆ ಮಾಡಬೇಕು ಅಂತ ನಾಮಪತ್ರವನ್ನ ಸಲ್ಲಿಸಿದ್ದೇನೆ. ನಾಮಪತ್ರ ಸಲ್ಲಿಕೆ ಬಳಿಕ ಟಿ ಜಬೀನಾ ತಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಹೇಳಿಕೆಯಲ್ಲಿ ನಿನ್ನೆ ಮೊನ್ನೆ ಮುಖಂಡರು ಮಾತನಾಡ್ತಾ ಇದ್ರು. 80,000 ಮತಗಳಿದೆ, 70ರಿಂದ 80,000 ನಮ್ಮದೇ ಮತಗಳಿದೆ. ಈ ಬಾರಿ ನೀವು ತೆಗೆದುಕೊಳ್ಳುವಂತಹ ಡಿಸಿಷನ್ ಮುಂದಿನ 2028ರ ವಿಧಾನಸಭಾ ಎಲೆಕ್ಷನ್ಗೂ ಕೂಡ ಕಂಪೇರ್ ಮಾಡ್ಕೊಳ್ಬೇಕಾಗತ್ತೆ ಎನ್ನುವಂತಹ ಇಂಡೈರೆಕ್ಟ್ ಸಂದೇಶವನ್ನು ರವಾನೆ ಮಾಡ್ತಾ ಇದ್ರು. ಯಾಕಂತ ಹೇಳಿದ್ರೆ ಉಪಚುನಾವಣೆಯ ಟಿಕೆಟ್ ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕು ಅಂತ ಹೇಳಿ. ಆದ್ರೆ ಕಾಂಗ್ರೆಸ್ ಇಲ್ಲಿ ಬೇರೆ ಡಿಸಿಷನ್ ತಗೊಳ್ತು. ಆದ್ರೆ ಇಲ್ಲಿ ಈ ಉಪಚುನಾವಣೆಗೆ ಇದೀಗ ಪಕ್ಷೇತರ ಅಭ್ಯರ್ಥಿಯಾಗಿ ಟಿ ಜಬೀನಾ ತಾಜ್ ನಾಮಪತ್ರ ಸಲ್ಲಿಕೆ ಮಾಡಿದ್ದು ಮಾತನಾಡಿದ್ದಾರೆ. ಜಬೀನಾ